ಗ್ಯಾಸು ಆ್ಯಸ್ ಇಟ್ ಈಸು ಸಮಸ್ಯೆ ಸ್ವಲ್ಪ ಕಡಿಮೆ ಇದೆ, ಸಮಸ್ಯೆ ಇಲ್ಲ ಅಂತಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಯುದ್ಧ ಮುಗಿದೇ ಇದ್ದರೆ ಖಂಡಿತ ಗ್ಯಾಸ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಮರ್ಷಿಯಲ್ ಗ್ಯಾಸು, ಹೋಟೆಲ್ಸು ಇಲ್ಲೆಲ್ಲ ಕೂಡ ಗ್ಯಾಸು ಸರಿಯಾಗಿ ಸಮರ್ಪಕವಾಗಿ ಪೂರೈಕೆ ಆಗದೇ ಇದ್ದರೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಮತ್ತು ಏನಾದರೂ ಸ್ವಲ್ಪ ಈಗ ನಮ್ಮಲ್ಲಿ ದೇವಸ್ಥಾನಗಳಲ್ಲೂ ಅಷ್ಟೇ ಸ್ವಲ್ಪ ಹೋಟೆಲ್ಸು ಸ್ವಲ್ಪ ಗ್ಯಾಸ್ ಪೂರೈಕೆ ಕಡಿಮೆ ಆದರೆ ಐಟಮ್ಸು ಕಡಿಮೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೋಟ್ಲ್ಸು ಮುಚ್ಚಬಾರ್ದು ಅಂತ ನಾನು ಕೂಡ ಮನವಿ ಮಾಡ್ತೀನಿ. ಸ್ವಲ್ಪ ಐಟಮ್ಸು ಕಡಿಮೆ ಮಾಡಿಕೊಂಡು, ಯಾಕಂದರೆ ಲಕ್ಷಗಟ್ಟಲೆ ಜನ ಬರ್ತಾರೆ ಬೆಂಗಳೂರಿಗೆ ಪ್ರತಿದಿನ, ಅವರಿಗೆ ಊಟದ ಸಮಸ್ಯೆ ಆಗಬಾರ್ದಲ್ಲ, ಅದೊಂದು ಹೋಟೆಲ್ ಮಾಲೀಕರಲ್ಲಿ ಮನವಿ ಮಾಡ್ತೀನಿ. ಮತ್ತು ಆ್ಯಸ್ ಇಟ್ ಈಸು ದೇವಸ್ಥಾನಗಳಲ್ಲಿ ಈ ಥರದ ಸಮಸ್ಯೆ ಈಗ ಇಲ್ಲ, ಮುಂದಕ್ಕೆ ಆಗ್ಬೋದು. ಮತ್ತು ಕಟ್ಟಿಗೆಗಂತೂ ವಾಪಸ್ ಹೋಗೋಕ್ಕಾಗಲ್ಲ. ಈಗ ಕಟ್ಟಿಗೆ ಗ್ಯಾಸ್ ಬಂದ ಮೇಲೇ ನಮ್ಮ ದೇಶದಲ್ಲಿ ಸ್ವಲ್ಪ ಅರಣ್ಯ ಉಳ್ಕೊಂಡಿದೆ. ಈ ಗ್ಯಾಸು ಬರದೇ ಇದ್ದರೆ ಅರಣ್ಯ ಇಷ್ಟೊತ್ತಿಗೆ ಕಡಿಮೆ ಆಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಅರಣ್ಯ ಕೂಡ ಕಡಿಬಾರ್ದಲ್ಲ. ಮತ್ತು ಸ್ವಲ್ಪ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ನರೇಂದ್ರ ಮೋದಿಯವರು ಒಂದು ಫೋನ್ ಮಾಡಿದ್ರೆ ಯುದ್ಧ ನಿಂತೋಗುತ್ತೆ ಅಂತ ಯಾರೋ ಮಾಧ್ಯಮದಲ್ಲಿ ಹೇಳ್ತಾ ಇದ್ರಪ್ಪ.